ಇವಾಗ ತುಂಬಾ ಸೈಲೆಂಟ್ ಆಗಿದ್ಯಲ್ಲ. ಏನಿಲ್ಲ ಕಣೆ, ನೀನ್ ಏನಿಲ್ಲ ಅನ್ನೋದು ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ಏನಾಯ್ತು ಹೇಳು. ಅವನ್ ಜೊತೆ ಮತ್ತೆ ಜಗಳ ಆಯ್ತು. ಮತ್ತ ಯಾಕೆ ಹೇಳ್ತೀನಿ ಬಾ. ಈಗ ಹೇಳು ಏನಾಯ್ತು ಅಂತ. ಕಾಲ್ ಮಾಡಿದ್ರೆ ಬಿಸಿ ಬರುತ್ತೆ, ಮೆಸೇಜಸ್ಗೆ ಲೇಟ್ ರಿಪ್ಲೈ. ಏನಾದ್ರೂ ಕೇಳಿದ್ರೆ ನೀನೇ ಜಾಸ್ತಿ ಯೋಚನೆ ಮಾಡ್ತಿದ್ಯಾ ಅಂತಾನೆ. ಹಾಗಿದ್ರೆ ನೀನ್ ನಿಜವಾಗ್ಲೂ ಅಂತದ್ ಏನ್ ಯೋಚನೆ ಮಾಡ್ತಿದ್ಯಾ? ಗೊತ್ತಾಗ್ತಿಲ್ಲ ಕಣೆ, ನಾನೇ ಓವರ್ ಥಿಂಕ್ ಮಾಡ್ತಿದ್ದೀನೋ ಅಥವಾ ಅವ್ನ್ ಚೇಂಜ್ ಆಗ್ತಿದ್ದಾನೋ ಗೊತ್ತಾಗ್ತಿಲ್ಲ. ನಿಂಗೊಂದ್ ಮಾತ್ ಕೇಳ. ಕೇಳು. ನಂಗ್ ಅನ್ಸ್ತಿದೆ ನೀನ್ ಅವನ್ನ ಕಳ್ಕೊಳ್ಳೋ ಭಯದಿಂದ ನೀನ್ ಫೀಲಿಂಗ್ಸ್ ನ ಇಗ್ನೋರ್ ಮಾಡ್ತಿದ್ಯಾ ಅಂತ. ಮೇ ಬಿ. ನೋಡು, ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಬಂದ್ ಕೂಡಲೇ ತಕ್ಷಣ ನೀನ್ ಬ್ರೇಕಪ್ ಮಾಡ್ಕೋಬೇಕು ಅಂತ ಏನ್ ಅರ್ಥ ಅಲ್ಲ. ಮತ್ತೆ ಏನ್ ಮಾಡು ಅಂತ್ಯಾ? ಮೊದ್ಲು ಪ್ರಾಬ್ಲಮ್ ಏನು ಅಂತ ಅರ್ಥ ಮಾಡ್ಕೋಬೇಕು. ನಿನಗ್ ಏನ್ ಬೇಕು, ಅವನಿಂದ ನೀನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ, ಇದೆಲ್ಲದ್ರ ಬಗ್ಗೆ ಒಂದ್ ಕ್ಲಾರಿಟಿ ಇರ್ಬೇಕು. ಇದನ್ನೆಲ್ಲ ಯಾರ ಜೊತೆ ಮಾತಾಡೋದು? ಕ್ಲಾರಿ ಹೋಪ್ ಜೊತೆ ಮಾತಾಡ್ ನೋಡು. ಯಾರಿ ಹೋಪ್ ಅಂದ್ರೆ? ಕ್ಲಾರಿ ಹೋಪ್ ಅಂತ ಒಂದ್ ಪ್ಲಾಟ್ಫಾರ್ಮ್ ಇದೆ. ಇದರಲ್ಲಿ ರಿಲೇಶನ್ಶಿಪ್, ಲೈಫ್, ಪೇರೆಂಟಿಂಗ್ ಸಪೋರ್ಟ್ ಹಾಗೆ ನಿನ್ನೆಲ್ಲ ಪರ್ಸನಲ್ ಸಿಚುಯೇಷನ್ ಬಗ್ಗೆ ಮೆಂಟರ್ ಜೊತೆ ಒನ್ ಆನ್ ಒನ್ ಮಾತಾಡ್ಬೋದು. ಅವ್ರು ಎಕ್ಸಾಕ್ಟ್ಲಿ ಏನ್ ಮಾಡ್ತಾರೆ? ಎಕ್ಸ್ಪ್ಲೇನ್ ಮಾಡ್ತೀನಿ ಬಾ. ಮೊದ್ಲು ನಿನ್ ಕಂಪ್ಲೀಟ್ ಸಿಚುಯೇಷನ್ ಕೇಳ್ತಾರೆ. ನಿನ್ಗೆ ಆಗ್ತಿರೋ ಡೌಟ್ಸ್, ಪ್ರಾಬ್ಲಮ್ಸ್, ರಿಲೇಶನ್ಶಿಪ್ ಅಲ್ಲಿ ಆಗ್ತಿರೋ ಚೇಂಜಸ್, ಇದೆಲ್ಲದ್ರ ಬಗ್ಗೆ ಕ್ಲಾರಿಟಿ ತಗೊಳೋದಕ್ಕೆ ಹೆಲ್ಪ್ ಮಾಡ್ತಾರೆ. ಅಂದ್ರೆ ನನ್ ಡಿಸಿಷನ್ಸ್ ನ ಅವರೇ ತಗೊಂತಾರ? ಇಲ್ಲ ಕಣೆ, ಡಿಸಿಷನ್ ಯಾವಾಗಿದ್ರು ನಿಂದೇ ಇರುತ್ತೆ. ಅವರು ಕ್ಲಾರಿಟಿ ತಗೊಳಕಷ್ಟೇ ಹೆಲ್ಪ್ ಮಾಡೋದು. ನೈಸ್, ಒಂದ್ಸಲಿ ಟ್ರೈ ಮಾಡ್ತೀನಿ. ಖಂಡಿತ ಟ್ರೈ ಮಾಡು. ಅದೇ ರಿಲೇಶನ್ಶಿಪ್ ಬಗ್ಗೆ ಕನ್ಫ್ಯೂಷನ್ ಇದೆಯಾ? ಒಂದ್ಸಲಿ ಕ್ಲಾರಿ ಹೋಪ್ ಜೊತೆ ಮಾತಾಡಿ, ನಿಮ್ಮ ಸಿಚುಯೇಷನ್ ಅರ್ಥ ಮಾಡ್ಕೊಳ್ಳಿ, ಕ್ಲಾರಿಟಿ ಜೊತೆ ಮುಂದಿನ ಹೆಜ್ಜೆ ಇಡಿ. ಕ್ಲಾರಿ ಹೋಪ್, ಎಂಪವರಿಂಗ್ ಎವ್ರಿ ಸ್ಟೆಪ್.